ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವ ಬೀದರ್ ಮರ್ಡರ್ ಮತ್ತು ರಾಬರಿ ನಡೆದು 4 ದಿನಗಳೇ ಕಳೆದಿದೆ. ಆದರೂ ಸಹ ಇನ್ನೂ ಖದೀಮರ ಬಂಧನ ಆಗಿಲ್ಲ. ಛತ್ತೀಸ್ಗಢ ಮೂಲದ ಡಕಾಯತರಿಂದಲೇ ಕೃತ್ಯ ನಡೆದಿರೋದು ದೃಢವಾಗಿದ್ದು, ಆರೋಪಿಗಳ ಹೆಡೆಮುರಿ ಕಟ್ಟೋದಕ್ಕೆ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇತ್ತ ಘಟನೆಯಲ್ಲಿ ಗಾಯಗೊಂಡಿದ್ದಂತಹ ಮತ್ತೊಬ್ಬ ಸಿಎಂಎಸ್ ಸಿಬ್ಬಂದಿ ಶಿವಕುಮಾರ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಈ ಕುರಿತ ವರದಿ ಇಲ್ಲಿದೆ. 4 ದಿನಗಳೇ ಕಳೆದ್ರೂ ಸಿಗದ ಬೀದರ್ ದರೋಡೆಕೋರರು. ಉತ್ತರ ಭಾರತದಲ್ಲಿ ಕರ್ನಾಟಕ ಪೊಲೀಸ್ ತಂಡಗಳ ತಲಾಶ್. 4 ದಿನಗಳ ಹಿಂದೆ ಬೀದರ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ದರೋಡೆ ನಡೆದಿತ್ತು. ಹಾಡಹಗಲೇ ಎಟಿಎಂಗೆ ಹಣ ತುಂಬುವ ಇಬ್ಬರು ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ಮಾಡಿ ದರೋಡೆಕೋರರು ಹಣದ ಬಾಕ್ಸ್ನೊಂದಿಗೆ ಪರಾರಿಯಾಗಿದ್ರು. ಆದರೆ ದರೋಡೆಕೋರರು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ರಾಜ್ಯದ ಪೊಲೀಸರು 10 ತಂಡಗಳಾಗಿ ತೆಲಂಗಾಣ, ಮಹಾರಾಷ್ಟ್ರ, ಛತ್ತೀಸ್ಗಢ, ಉತ್ತರ ಪ್ರದೇಶದಲ್ಲಿ ಹುಡುಕಾಡುತ್ತಿದ್ದಾರೆ. ಬೀದರ್ನಿಂದ ಹೈದರಾಬಾದ್ಗೆ ಹೋದ ದರೋಡೆಕೋರರು ಬಟ್ಟೆ ಬದಲಾಯಿಸಿ ಪೊಲೀಸರ ದಿಕ್ಕು ತಪ್ಪಿಸಲು ಯತ್ನಿಸಿದ್ದಾರೆ. ದರೋಡೆ ಮಾಡಿದ್ದ ಓರ್ವನ ಗುರುತು ಪತ್ತೆ. ಗ್ಯಾಂಗ್ಸ್ಟರ್ ಅಮಿತ್ ಕುಮಾರ್ ಸಹಚರರಿಗಾಗಿ ಹುಡುಕಾಟ. ಛತ್ತೀಸ್ಗಢ ಮೂಲದ ಮನೀಶ್ ಹಾಗೂ ಮತ್ತೋರ್ವ ಬೀದರ್ನಲ್ಲಿ ದರೋಡೆ ಮಾಡಿರೋದು ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿದೆ. ದರೋಡೆಕೋರ ಅಮಿತ್ ಬಿಹಾರದ ಗ್ಯಾಂಗ್ಸ್ಟರ್ ಅಮಿತ್ ಕುಮಾರ್ ಸಹಚರನಾಗಿದ್ದಾನೆ. ಹೈದರಾಬಾದ್ನಲ್ಲಿ ಟ್ರಾವೆಲ್ಸ್ ಸಿಬ್ಬಂದಿ ಮೇಲೆ ಫೈರ್ ಮಾಡಿದ್ದ ಖದೀಮರು. ಬಳಿಕ ಸಿಕಂದರಾಬಾದ್ಗೆ ಆಟೋದಲ್ಲಿ ಹೋಗಿ ಬ್ಯಾಗ್ ಮತ್ತು ಬಟ್ಟೆ ಬದಲಾಯಿಸಿದ್ರು. ಅಲ್ಲಿಂದ ರೈಲಿನ ಮೂಲಕ ಉತ್ತರ ಭಾರತಕ್ಕೆ ಹೋಗಿರೋ ಶಂಕೆ ವ್ಯಕ್ತವಾಗಿದ್ದು, ಮತ್ತೊಬ್ಬನ ಗುರುತು ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ. ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಅಂಡ್ ತೆಲಂಗಾಣ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತದೆ. ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಈಗ ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ಗಳನ್ನು ಕಳಿಸಿದ್ದೇವೆ. ಹೈದರಾಬಾದ್ನಲ್ಲಿರುವ ಟೀಮ್, ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಎಲ್ಲಿ ಇದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ಫೋನ್ ಅನಾಲಿಸಿಸ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ತಕ್ಷಣವೇ ಇವನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೀವಿ. ಜನವರಿ 16ರಂದು ನಡೆದ ಘಟನೆಯಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಸಿಎಂಎಫ್ ಏಜೆನ್ಸಿ ಸಿಬ್ಬಂದಿ ಶಿವಕುಮಾರ್ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ದರೋಡೆಕೋರರು ಸಿಡಿಸಿದ್ದ ಗುಂಡು ಶಿವಕುಮಾರ್ ಎದೆ ಸೀಳಿ ಬೆನ್ನಿನಿಂದ ಹೊರಗೆ ಬಂದಿತ್ತು. ಶಸ್ತ್ರಚಿಕಿತ್ಸೆ ಬಳಿಕ ಶಿವಕುಮಾರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದರೋಡೆಕೋರರ ಗುಂಡೇಟಿಗೆ ಇಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಹೇಳಿಕೆ ನೀಡಿ ಸಚಿವ ರಹೀಂ ಖಾನ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಚಿವರ ಸ್ವಕ್ಷೇತ್ರದಲ್ಲೇ ಘಟನೆ ನಡೆದಿದ್ರು. ಸೂಕ್ತ ಮಾಹಿತಿ ಪಡೆಯದೆ ಪ್ರತಿಕ್ರಿಯಿಸಿದ್ದು, ಪಕ್ಕದಲ್ಲಿದ್ದವರು ಒಂದೇ ಸಾವು ಎಂದ ಕೂಡಲೇ ಸರಿಪಡಿಸಿಕೊಂಡಿದ್ದಾರೆ. ಎಸ್ಬಿಐ ಎಂಪ್ಲಾಯಿಗೆ ಇಬ್ಬರಿಗೂ ಡೆತ್ ಆಗಿದೆ. ಮತ್ತೆ ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ತರ ಮೊದಲನೇ ಕೇಸು. ಬೀದರ್ನಲ್ಲಿ ಹಾಡ ಹಗಲೇ ದರೋಡೆ, ಕೊಲೆ ನಡೆದು 4 ದಿನಗಳೇ ಕಳೆದಿದೆ. ಆದರೂ ದರೋಡೆಕೋರರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿಕೊಂಡೇ ತಲೆಮರೆಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.